ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ, ಸರ್ಕಾರ ಹೇಳೋದೊಂದು ಮಾಡೋದೊಂದು ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಈಗಾಗಲೇ ಅದು ಪ್ರೂವ್ ಕೂಡ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಈಗಾಗಲೇ ವಿಪಕ್ಷಗಳು ಇದರ ಬಗ್ಗೆ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿದ್ವು. ಫೆಬ್ರವರಿ ಹಾಗೂ ಮಾರ್ಚ್ ಗೃಹಲಕ್ಷ್ಮಿ ಖಾತೆಗೆ ಬಂದಿಲ್ಲ ಅಂತ ಅದು ಸದನದಲ್ಲೇ ಒಪ್ಪಿಕೊಂಡಿದ್ದಾಯಿತು. ಈಗ ಅನ್ನಭಾಗ್ಯದಲ್ಲೂ ಅಂಥದ್ದೇ ಕಳ್ಳಾಟಗಳು ನಡೀತಾ ಇದೆ. ಸರ್ಕಾರ ಹಾಗಾದ್ರೆ ಹೇಳೋದೊಂದು ವಾಸ್ತವಾಂಶ ಇರೋದೇ ಮತ್ತೊಂದ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈ ಅನ್ನಭಾಗ್ಯ ಯೋಜನೆಗೂ ಕೂಡ ಗ್ರಹಣ ಹಿಡಿದಿದ್ಯಾ ಅನ್ನುವಂಥ ಪ್ರಶ್ನೆ ಇದೆ. ಕರ್ನಾಟಕದ ಜನತೆಗೆ ಈ ಅರ್ಧ ಅನ್ನಭಾಗ್ಯ ಸಿಗ್ತಾ ಇದೆಯಾ ಹಾಗಾದ್ರೆ? ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅನ್ನಭಾಗ್ಯವೂ ಕೂಡ ಪೂರ್ತಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಅನ್ನಭಾಗ್ಯದ ಅಕ್ಕಿ ಸಿಗಬೇಕು ಅನ್ನೋದಾದ್ರೆ ರಾತ್ರೋರಾತ್ರಿ ಕ್ಯೂ ನಿಲ್ಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಳಗ್ಗೆ ಈ ಅನ್ನಭಾಗ್ಯದ ಅಕ್ಕಿಯನ್ನ ಪಡೆದುಕೊಳ್ಳುವಂತ ಪರಿಸ್ಥಿತಿ, ರಾತ್ರಿ ಎಲ್ಲ ಕ್ಯೂ ನಿಲ್ಬೇಕು. ಅಂಗಡಿ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಒಂದು ಕಡೆ ಮೈ ಕೊರಿಯುವಂತ ಚಳಿ, ಅದನ್ನ ಲೆಕ್ಕಿಸದೆ ಅನ್ನಭಾಗ್ಯದ ಅಕ್ಕಿಗಾಗಿ ನಿಂತ್ರೆ ಬೆಳಗ್ಗೆ ಅಕ್ಕಿ ಸಿಗುತ್ತಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. 4 ಗಂಟೆಗೆ ಕ್ಯೂ ನಿಂತಿದ್ದಾರೆ ಜನ. ಬೊಮ್ಮನಹಳ್ಳಿಯ ಜಕ್ಕೂರು ರೇಷನ್ ಅಂಗಡಿ ಮುಂದೆ ರಾತ್ರಿ ಪಾಳಿಯಲ್ಲಿ ಜನ ನಿಂತಿದ್ದಾರೆ. ಅಕ್ಕಿ ಸಿಕ್ಕರೆ ಸಾಕು ಅಂತ ರಾತ್ರೋರಾತ್ರಿ ಸಾಲಲ್ಲಿ ನಿಲ್ತಾ ಇದ್ದಾರೆ ಅಲ್ಲಿ ಜನರು. ಸಮರ್ಪಕವಾಗಿ ಒಂದು ರೇಷನ್ ವಿತರಣೆ ಆಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಬಂದರೂ ಕೂಡ ಸಿಗೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ತಗೊಂಡು ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ನಿಂತಿರೋದು, ರಾತ್ರಿ ನಿಂತಿರೋದು. ಬೆಳಗ್ಗೆ ಅಂಗಡಿ ತೆರೆದ ತಕ್ಷಣದಲ್ಲಿ, ಈ ರೇಷನ್ ಅಂಗಡಿ ತೆರೆದ ತಕ್ಷಣದಲ್ಲಿ ಅನ್ನಭಾಗ್ಯ ಅಕ್ಕಿ ಜೊತೆಗೆ ರೇಷನ್ ಎಲ್ಲವೂ ಕೂಡ ತಗೊಂಡು ಹೋಗೋಣ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಹೊಣೆ ಯಾರು ಹಾಗಾದ್ರೆ? ರಾತ್ರಿ ನಿಲ್ಲುವಂತ ಪರಿಸ್ಥಿತಿ ಪಾಪ ಯಾಕೆ ಬರಬೇಕು? ಒಂದು ಕಡೆ ಚಳಿ, ಅದ್ರ ಜೊತೆಯಲ್ಲಿ ಮನೆಯವ್ರನ್ನೆಲ್ಲ ಬಿಟ್ಟು ರಾತ್ರಿಯಲ್ಲಿ ಕ್ಯೂ ನಿಲ್ತಾರೆ ಅಂತಂದ್ರೆ ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿರ್ಬೇಡ ಅನ್ನುವಂಥ ವಿಷಯ. ಅದರ ಜೊತೆಯಲ್ಲಿ ಬೆಳಗಿನ ಒಂದಷ್ಟು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದೀವಿ. ಬೆಳಗ್ಗೆ ಪಡಿತರ ಅಕ್ಕಿಯನ್ನ ಪಡೆದುಕೊಂಡು ಹೋಗೋದಕ್ಕೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಈ ಸರ್ಕಾರದ ಒಂದೊಂದು ಗ್ಯಾರಂಟಿ ಯೋಜನೆಗಳು ಕೂಡ ಹಾಗಾದ್ರೆ ಹಳ್ಳ ಹಿಡಿತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಆದರೆ ಈ ಅನ್ನಭಾಗ್ಯ ಯೋಜನೆ ಇವತ್ತು ನಿನ್ನೆದಲ್ಲ, ಹೆಸರು ಬದಲಾಗಿರ್ಬೋದು, ಆದರೆ ಜನರ ಪರಿಸ್ಥಿತಿ ಬದಲಾಗ್ತಾ ಇಲ್ವಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಸತ್ತಾರ್. ಖಂಡಿತ ಅಶ್ವಿನಿ, ಅಂದರೆ ಜನರಿಗೆ ಸಂತಸ ಉಕ್ಕಿಸಬೇಕಾದಂತಹ ಅಕ್ಕಿ ಇದೀಗ ಅಲ್ಲಿಯ ಜನರ ಪಾಲಿಗೆ ಒಂದಿಷ್ಟು ಸಮಸ್ಯೆ ಅಂತಂದಿರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ, ಯಾವಾಗ ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕಡಿಮೆ ಆಗುತ್ತೋ ಅಂತಹ ಸಂದರ್ಭದಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಲ್ಲಿ 500 ಜನರು ಇದ್ದಂಥ ಸಂದರ್ಭದಲ್ಲಿ 100 ಜನರಿಗೆ ಸಾಕಾಗುವಷ್ಟು ಅಕ್ಕಿ ಪೂರೈಕೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ನ್ಯಾಯಬೆಲೆ ಅಂಗಡಿಯ ಮುಂದೆ ಈ ರೀತಿಯ ಕ್ಯೂ ನಿಲ್ಲೋದು, ಜನರು ಕ್ಯೂ ಈ ರೀತಿಯ ಸಾಮಾನ್ಯ. ಯಾಕೆಂದರೆ ಅಲ್ಲಿಯ ಬಹುತೇಕ ಜನ ಏನಿದ್ದಾರೆ, ಆ ಒಂದು ನ್ಯಾಯಬೆಲೆ ಅಂಗಡಿ ಸುತ್ತಮುತ್ತ ವಾಸಿಸುವಂತಹ ಬಹುತೇಕ ಜನರು, ಹೆಚ್ಚಿನವರು ಬಡ ವರ್ಗದ ಜನರು, ಕೂಲಿ ಕಾರ್ಮಿಕರು, ಅವರ ನಿತ್ಯದ ದುಡಿಮೆನೆ ಅವರಿಗೆ ಆಧಾರ ಆಗಿರುತ್ತೆ. ಇಂತಹ ಜನರಿಗೆ ಸಹಜವಾಗಿ ಅನ್ನಭಾಗ್ಯ ಯೋಜನೆಯಡಿ ಸಿಗುವಂತಹ ಈ ಒಂದು ಅಕ್ಕಿ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಅಕ್ಕಿಯಿಂದಲೇ ಅವರ ಒಂದು ತಿಂಗಳ ಲೈಫ್ ಲೀಡ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಇದೇ ಕಾರಣಕ್ಕೆ ಅವರು ನಮ್ಗೆ ಎಲ್ಲಿ ಅಕ್ಕಿ ಮಿಸ್ ಆಗುತ್ತಾ ಅನ್ನೋ ಕಾರಣಕ್ಕೆ ರಾತ್ರೋರಾತ್ರಿ ಬಂದು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಪ್ರಮುಖವಾಗಿ ಮುಂಜಾನೆ ಅಂದ್ರೆ 4 ಗಂಟೆ ಸುಮಾರಿಗೆ ಬರ್ತಾರೆ. ಟೋಕನ್ಗೋಸ್ಕರ ಬೆಳಗ್ಗೆ 8 ಗಂಟೆ ತನಕ ಕ್ಯೂ ನಿಲ್ತಾರೆ. ಯಾಕಂದ್ರೆ ಟೋಕನ್ ಮಿಸ್ ಆದಂತ ಸಂದರ್ಭದಲ್ಲಿ ಆ ಒಂದು ತಿಂಗಳ ಅಕ್ಕಿ ಕೂಡ ಮಿಸ್ ಆಗುತ್ತೆ ಅನ್ನೋ ರೀತಿಯ ಕಲ್ಪನೆ ಅಲ್ಲಿಯ ಜನರಿಗೆ ಇರುತ್ತೆ. ಯಾಕೆಂದ್ರೆ ಆ ರೀತಿಯ ಮನಸ್ಥಿತಿ ಯಾಕೆ ಬಂತು ಅಂದ್ರೆ, ಅಲ್ಲಿಯ ಜನರು ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಆ ಒಂದು ರೇಷನ್ ನ್ಯಾಯಬೆಲೆ ಅಂಗಡಿ ಏನಿದೆ ಬೇರೆ ಕಡೆ ಓಪನ್ ಆದಂತೆ ತಿಂಗಳಲ್ಲಿ ನಿಗದಿತ ದಿನದಲ್ಲಿ ಅಥವಾ ಕೆಲವೊಂದು ಸೀಮಿತ ವಾರದಲ್ಲಿ 1 ದಿನ ಆಗಿರ್ಬೋದು, ಅಥವಾ ತಿಂಗಳಲ್ಲಿ ಇಂತಿಷ್ಟು ದಿನ ಮಾತ್ರ ಓಪನ್ ಆಗುತ್ತೆ. ಅಂತಹ ಓಪನ್ ಆದಂತ ಸಂದರ್ಭದಲ್ಲಿ ತಾವು ಅಲ್ಲಿ ಹೋಗಿ ಟೋಕನ್ ಕಲೆಕ್ಟ್ ಮಾಡದಿದ್ರೆ ನಮಗೆ ಅಕ್ಕಿ ಮಿಸ್ ಆಗುತ್ತೆ, ಒಂದು ವೇಳೆ ಅಕ್ಕಿ ಮಿಸ್ ಆದ್ರೆ ಇಡೀ ತಿಂಗಳು ಕೂಡ ನಾವು ಪರಿತಪಿಸಬೇಕಂತಹ ಪ್ರಮೇಯ ಎದುರಾಗುತ್ತೆ ಅನ್ನೋ ಕಾರಣಕ್ಕೆ ಭೀತಿಯಿಂದ ಜನರು ಇದೀಗ ರೇಷನ್ ಅಂಗಡಿಯ ಮುಂದೆ ಮಧ್ಯರಾತ್ರಿಯಿಂದಲೂ ಕೂಡ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಇದಕ್ಕೆ ಏನ್ ಪರಿಹಾರ ಅನ್ನೋದನ್ನ ನೋಡೋದಾದ್ರೆ, ಒಂದು ಪ್ರಮುಖ ಯೋಜನೆ ಒಂದನ್ನು ಸಮರ್ಪಕವಾಗಿ ಜನರಿಗೆ ಕೈ ತಲುಪಿಸಬೇಕಾದಂತಹ ಜವಾಬ್ದಾರಿ ಏನಿದೆ ಸರ್ಕಾರದ ಮೇಲಿದೆ, ಜೊತೆಗೆ ಅಧಿಕಾರಿಗಳ ಮೇಲಿದೆ. ಅವರ ನಿರ್ಲಕ್ಷ್ಯದಿಂದ ಇವತ್ತು ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಕುರ್ಚಿ ಕಾಳಗ ಈಗ ಮತ್ತೊಂದು ಮಜಲನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆಯಲ್ಲಿ DCM DK ಶಿವಕುಮಾರ್ ಮಂಗಳವಾರ ದೆಹಲಿಗೆ ಹೋಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ತಮ್ಮ ವಿರುದ್ಧ ಯಾರೆಲ್ಲ ನಿಂತಿದ್ರೋ ಅವರಿಗೆ ಈಗ ಗಾಳ ಹಾಕುವಂತ ನಿಟ್ಟಿನಲ್ಲೂ ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. DCM DK ಶಿವಕುಮಾರ್, ಮಾಜಿ ಸಚಿವ KN ರಾಜಣ್ಣ ಇಬ್ರು ಒಂದೇ ಪಕ್ಷದಲ್ಲಿದ್ರು. ಹಾವು ಮುಂಗುಸಿ ಅಂತಿದ್ರು. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ನಿಗಿ ನಿಗಿ ಅಂತಿದ್ರು. ಒಬ್ಬರ ಹೆಸರೆತ್ತಿದ್ರೆ ಸಾಕು ಮತ್ತೊಬ್ಬರು ಕೆಂಡ ಕಾರ್ತಿದ್ರು. ಶಾಕಿಂಗ್ ಎನ್ನುವಂತೆ ಎಣ್ಣೆ ಸಿಗಕೈ ಅಂತಿದ್ದ ಇಬ್ರು ನಾಯಕರು ಈಗ ಭೇಟಿಯಾಗಿದ್ದಾರೆ. ಅಕ್ಕಪಕ್ಕದಲ್ಲಿ ನಿಂತು ನಗುನಗುತ್ತಾ ಫೋಟೋಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ. ಸಿಎಂ ಬಣದವರಿಗೆ ಗಾಳ ಹಾಕಿದ್ರ DCM DKಶಿ. ಹುಡುಕಿಕೊಂಡು ಹೋಗಿ ರಾಜಣ್ಣ ಭೇಟಿಯಾದ ಬಂಡೆ. ಶತಾಯಗತಾಯ ಸಿಎಂ ಪಟ್ಟ ಅಲಂಕರಿಸಲೇಬೇಕು ಅಂತ DCM DK ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಹಸ್ತಾಂತರದ ವಾಗ್ದಾನವನ್ನ ನೆನಪಿಸಿದ್ದಾರೆ. ಮುಂದಿನ ವಾರ ದೆಹಲಿಗೆ ಹೊರಟಿರುವಂತಹ ಬಂಡೆ ಸಿಎಂ ಬಣದವರಿಗೆ ಗಾಳ ಹಾಕಿದ್ದಾರೆ. ರಾಜಣ್ಣಗೆ DKಶಿ ಗಾಳ. ದೆಹಲಿ ದಂಡಯಾತ್ರೆ ಕೈಗೊಂಡಿರುವಂತಹ ಟ್ರಬಲ್ ಶೂಟರ್ ಸಿಎಂ ಬಣದವರನ್ನ ವಿಶ್ವಾಸಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಬಳಿಕ ಮಾಜಿ ಸಚಿವ KN ರಾಜಣ್ಣರನ್ನ ಕನಕಪುರ ಬಂಡೆ ಭೇಟಿ ಮಾಡಿದ್ದಾರೆ. ಹುಡುಕಿಕೊಂಡು ಹೋಗಿ ರಾಜಣ್ಣರ ಖಾಸಗಿ ನಿವಾಸದಲ್ಲಿ ಭೇಟಿ ಮಾಡಿ ಗಂಭೀರ ಚರ್ಚೆ ನಡೆಸಿದ್ದಾರೆ. DKಶಿ ಸಿಎಂ ಬಣದ ಸದಸ್ಯರ ಭೇಟಿ ಮಾಡಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಸಿಎಂ ಹಾದಿಯನ್ನ ಸುಗಮಗೊಳಿಸಲು ರಾಜಕೀಯ ಎದುರಾಳಿಗಳ ಬೆಂಬಲವನ್ನ ಕೇಳ್ತಿದ್ದಾರೆ ಎನ್ನಲಾಗ್ತಿದೆ. DK ಶಿವಕುಮಾರ್ ಸಿಎಂ ಆದ್ರೆ KPCCಗೆ ಬಾಗಿಲು ಹಾಕಬೇಕಾಗುತ್ತೆ ಅಂತ ರಾಜಣ್ಣ ಗುಡುಗಿದ್ರು. ಅಷ್ಟೇ ಅಲ್ಲ, DKಶಿ ಮಂತ್ರಿ ಆದ್ರೆ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಕಿಡಿಕಾರಿದ್ರು. ಇಂತಹ ರಾಜಣ್ಣ ಇದೀಗ ಬಂಡೆ ಮಾತಿಗೆ ಕರಗ್ತಾರಾ, ಕುರ್ಚಿ ಕಾಳಗದಲ್ಲಿ ಟ್ರಬಲ್ ಶೂಟರ್ ಪರ ನಿಲ್ತಾರ ಅನ್ನೋದೇ ಯಕ್ಷ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಮಿಂಚಿನ ಸಂಚಲನ ಆಗ್ತಾ ಇದೆ. ಅದರಲ್ಲೂ ಕೂಡ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈ ರಾಜಣ್ಣ ಹಾಗೂ DCM ಭೇಟಿ, ಇಬ್ಬರ ಭೇಟಿ ನಿಜಕ್ಕೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜಣ್ಣಗೆ ಹಾಗಾದ್ರೆ ಗಾಳ ಹಾಕಿದ್ಯಾಕೆ DK ಶಿವಕುಮಾರ್? ಹುಡುಕಿಕೊಂಡು ಹೋಗಿ ಚರ್ಚೆ ಮಾಡಿದ್ರು, ಅದರ ಹಿಂದಿನ ಆ ರಹಸ್ಯ ಆದ್ರೂ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಇದೆ. ರಾಜಣ್ಣನನ್ನೇ ಆಯ್ಕೆ ಮಾಡ್ಕೊಂಡಿದ್ಯಾಕೆ? ಅದರಲ್ಲೂ ದೆಹಲಿಗೆ ಹೋಗೋ ಮುನ್ನ ರಾಜಣ್ಣ ಅವರನ್ನ ಭೇಟಿ ಮಾಡಿರೋದಿದೆಯಲ್ಲ, ಇದು ಮುಂದೆ ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ತಂತ್ರಗಾರಿಕೆನಾ ಅನ್ನುವಂಥ ಪ್ರಶ್ನೆ. ದೆಹಲಿಗೆ ಹೋಗೋ ಮುನ್ನ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಜೊತೆಯಲ್ಲಿ ಯಾರು ಸಿಎಂ ಆದರೆ ನಾನು ಇರೋದೇ ಇಲ್ಲ ಸಚಿವ ಸಂಪುಟದಲ್ಲಿ ಅಂತ ಹೇಳ್ತಾ ಇದ್ರು, ಅವರನ್ನೇ ಭೇಟಿಯಾಗಿದ್ಯಾಕೆ ಅನ್ನೋ ಪ್ರಶ್ನೆ. ರಾಜಣ್ಣ ಅವರನ್ನ ಭೇಟಿ ಆದ್ರು DCM, ಆದರೆ ರಾಜಣ್ಣ ಅವರನ್ನ ಭೇಟಿ ಆಗೋದಕ್ಕೂ ಮೊದಲೇ ಒಂದಷ್ಟು ಪ್ರಿಪರೇಷನ್ ಅಥವಾ ಒಂದಷ್ಟು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ರು DCM DK ಶಿವಕುಮಾರ್ ಅನ್ನುವಂಥ ಮಾಹಿತಿ ಕೂಡ ಈಗ ಇರೋದು. ಈ ಹಿಂದೆಯೇ 20 ದಿನದ ಹಿಂದೆ ರಾಜಣ್ಣ ಅವರನ್ನ ಭೇಟಿ ಆಗೋದಕ್ಕೆ DCM DK ಶಿವಕುಮಾರ್ ಬೆನ್ ಬಿದ್ದಿದ್ರು ಅನ್ನುವಂಥ ಮಾಹಿತಿ. ನಾನೇನು ಹುಡುಕಂಡಂತ ಏನೋ ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಮತ್ತು ಅವರು ಯಾರಿಗೆ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ಸುತ್ತೆ ಅದನ್ನು ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖ ಅದೇ ಪಕ್ಷ ಸಂಘಟನೆ ಮಾಡಬೇಕು, ಅದ್ರ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿದ್ರು. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡ್, ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಇಲ್ಲ ಭೇಟಿ ನೋಡಿ, ಈಗ ಬೆಳಗಾಂನಲ್ಲಿ ಎಲ್ಲರೂ ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದ್ರಲ್ಲಿ ಏನು ಪಾಲಿಟಿಕ್ಸ್ ಅಂತದ್ದು ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ದಟ್ಸ್ ಆಲ್. ಅಲ್ಲ ಸರ್, ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋಕೆ ಅಂತ ಸರ್ ಅವ್ರ ಪ್ರಯತ್ನ. ನೋಡಿ, ಸಿಎಂ ಹಾದಿ ಸುಗಮ ಯಾರು ಏನು ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನು ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರೋಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟ್ಯಾಂಡ್ ಇಲ್ಲೂ ಅಷ್ಟೇ. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದಿರಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ, ಆ ಸ್ಟೇಟ್ಮೆಂಟ್ಗೂ
ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ಸಿಎಂ ಆಗಿ ಮುಂದೆ ಅವ್ರನ್ನೇನಾದ್ರು ಮಾಡಿದ್ರು ಕೂಡ ಆ ಥರದ ಪರಿಸ್ಥಿತಿಗಳು ನಾನೇನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬದ್ಧ. ಓಕೆ ಸರ್. ಇದು ರಾಜಣ್ಣ ನೀಡಿರುವಂತಹ ಸ್ಟೇಟ್ಮೆಂಟ್. ಆ ಭೇಟಿಯ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ ನನ್ನ ನಿಲುವಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ನಾನು ಮೊದಲೇನು ಹೇಳಿದ್ನೋ ಅದಕ್ಕೆ ಈಗಲೂ ಕೂಡ ಬದ್ಧ ಅನ್ನುವಂಥ ಮಾತನ್ನ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ರಾಜಣ್ಣ. ಆ ನಿಟ್ಟಿನಲ್ಲಿ ಗಮನಿಸೋದಾದರೆ ಹಾಗಾದರೆ ಈ ಮೊದಲು ಏನು ಹೇಳಿದ್ನೋ CM DK ಶಿವಕುಮಾರ್ ಯಾವುದೇ ಕಾರಣಕ್ಕೂ CM ಆಗೋದಿಲ್ಲ, ಆಗಬಾರ್ದು ಅನ್ನುವಂಥ ಅವರ ಸ್ಟೇಟ್ಮೆಂಟ್, ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂಥ ವಿಚಾರ, ಇದೆಲ್ಲದರ ಬಗ್ಗೆ ಮತ್ತೆ ಮಾತಾಡಿದ್ದಾರೆ ರಾಜಣ್ಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಈ ರಾಜಣ್ಣ ಹಾಗೂ DCM ಭೇಟಿ ಕುತೂಹಲ ಏನೋ ಇತ್ತು, ಆದರೆ ರಾಜಣ್ಣ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ನ ನಂತರದಲ್ಲಿ ಹಾಗಾದರೆ ಅಂಥ ಮಾತುಕತೆಗಳೇನು ನಡೆದೇ ಇಲ್ವಾ? ಹಾಗಾದರೆ DCM ರಾಜಣ್ಣ ಅವರನ್ನು ಭೇಟಿ ಮಾಡಿದ್ದು ಒಂದು ರೀತಿಯಲ್ಲಿ ವ್ಯರ್ಥ ಆಗೋಯ್ತಾ ಅನ್ನುವಂಥ ನಿಟ್ಟಿನಲ್ಲಿ ಅನ್ನಿಸ್ತಾ ಇದೆ. ರಾಜಕೀಯವಾಗಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ DCMಗೆ ಇದು ಯಾವ ರೀತಿ ಪ್ಲಸ್ ಆಗಬಹುದು ಅಂತ? ಅಶ್ವಿನಿ, ಬಹಳ ಪ್ರಮುಖವಾಗಿ ಚರ್ಚೆನೋ ಇಬ್ಬರು ನಾಯಕರು ಮಾಡಿದ್ದಾರೆ. ಅದೇನು ಒಂದೇ ದಿನಕ್ಕೆ ಎಲ್ಲವೂ ರಾಜಿ ಆಗುತ್ತೆ ಅನ್ನುವಂಥದ್ದಿಲ್ಲ, ಹಂತ ಹಂತವಾಗಿ ಸಮಯ ಹಿಡಿಬಹುದು. DK ಶಿವಕುಮಾರ್ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ, ಮಾಡ್ತಾನೆ ಇರ್ತಾರೆ. ಯಾಕಂದರೆ ಅವರ ಹಾದಿ ಸುಗಮ ಆಗಬೇಕಾಗಿದೆ. ಬಹಳ ಪ್ರಮುಖವಾಗಿ ಅವರು CM ಸ್ಥಾನದ ಕನಸನ್ನು ಕಾಣ್ತಾ ಇದ್ದಾರೆ. ಅದಕ್ಕೆ ಮಗ್ಗಲ ಮುಳ್ಳಾಗಿರ್ತಕ್ಕಂಥದ್ದು CM ಬಣ್ಣದ ಟೀಮ್ನ ಒಂದಷ್ಟು ಸದಸ್ಯರು, ಸಚಿವರು ಇದ್ದಾರೆ. ಹಾಗಾಗಿ ಅವರನ್ನು ಮನವೊಲಿಸಬೇಕಾದಂಥ ಕೆಲಸ ಇದೆ. ಹಾಗಾಗಿ ಮನವೊಲಿಸ್ತಾ ಇದ್ದಾರೆ. ಒಂದೇ ದಿನಕ್ಕೆ ಎಲ್ಲವೂ ಬದಲಾಗುತ್ತಾ? ಖಂಡಿತವಾಗಿಲ್ಲ. ಯಾಕಂದರೆ ವರ್ಷಾನುವರ್ಷದಿಂದ ಅವರ ನಡೆಯುವ ರಾಜಕೀಯ ವೈಷಮ್ಯಗಳು ಬೆಳ್ಕೊಂಡ್ಬಂದಿರ್ತವೆ. ಅವರ ನಡೆಯೇ ಬೇರೆ ಇರುತ್ತೆ, ಇವ್ರ ನಡೆಯೇ ಬೇರೆ ಇರುತ್ತೆ. ಆದರೆ ಒಂದಷ್ಟು ಅನುಕೂಲಕರ ವಾತಾವರಣಗಳು ಸೃಷ್ಟಿಯಾದಾಗ ಯಾರನ್ನ ಯಾವಾಗ ಬೇಕಾದರೂ ಕೂಡ ಬೆಂಬಲಿಸಬಹುದು. ಯಾಕಂದರೆ ರಾಜಕೀಯ ಅಂದ್ರೆ ಹಾಗೆ, ಯಾವಾಗಾದರೂ ವೈರತ್ವ ಆಗಬಹುದು, ಯಾವಾಗಾದರೂ ಕೂಡ ಮಿತ್ರ ಆಗಬಹುದು. ಯಾರು ಮಿತ್ರರಲ್ಲ, ಯಾರು ಪರ್ಮನೆಂಟ್ ಶತ್ರುಗಳಲ್ಲ. ಅದರ ಭಾಗವಾಗಿ ನಿನ್ನೆ DK ಶಿವಕುಮಾರ್ ಅವರು ರಾಜಣ್ಣ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಬಹಳ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಆದರೆ ರಾಜಣ್ಣ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಹಿಂದೆ ಆಡಿದಂಥ ಮಾತಿಗೆ ಈಗಲೂ ಬದ್ಧವಾಗಿದ್ದೇನೆ. DK ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಮುಚ್ಚುಮರಿ ಇಲ್ಲ. ಮತ್ತೆ CM ಪರವಾಗೇ ನಾವು ಇರ್ತೇನೆ. ಆದರೆ ಹೈಕಮಾಂಡ್ ನಿರ್ಧಾರ ಅನ್ನುವಂಥ ಮಾತನ್ನ CM ಅವರು ಹೇಳ್ತಾ ಇದ್ದಾರೆ, ನಾನು ಅದನ್ನು ಹೇಳ್ತಾ ಇದ್ದೇನೆ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದರಂತೆ ನಾವು ನಡೀತೇವೆ ಅನ್ನುವಂಥದ್ದು. ಇದರ ಅರ್ಥ ಹೈಕಮಾಂಡ್ ಯಾವ ನಿರ್ಧಾರ ಅಂದರೆ DK ಶಿವಕುಮಾರ್ ಪರವಾಗಿ ನಿಂತರೆ ಇವರು DK ಶಿವಕುಮಾರ್ ಪರವಾಗಿನೇ ಬೆಂಬಲಿಸಬೇಕಾಗುತ್ತೆ ಅಂಥ ವಾತಾವರಣಗಳು ನಿರ್ಮಾಣ ಆದರೆ. ನಿನ್ನೆ ಕೂಡ ಭೇಟಿಯಾದಂಥ ಸಂದರ್ಭದಲ್ಲಿ ಕೂಡ ಅದನ್ನೇ ಮಾತುಗಳನ್ನ ಆಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ನೋಡೋಣ, ಆ ಸಂದರ್ಭದಲ್ಲಿ ನಿಮಗೆ ಅವಕಾಶವನ್ನು ಕೊಡ್ತೇನೆ ಅನ್ನೋದನ್ನು ಬೆಂಬಲಿಸಲೇಬೇಕಾಗುತ್ತೆ ಅನ್ನುವಂಥದ್ದು. ಆದರೆ ಸಿದ್ದರಾಮಯ್ಯ ಅವರು ಮುಂದುವರಿಲಿ ಅನ್ನುವಂಥದ್ದು ಹೈಕಮಾಂಡ್ ಇಚ್ಛೆ. ಆದರೆ ಸಿದ್ದರಾಮಯ್ಯ ಅವರ ಪರವಾಗಿ ರಾಜಣ್ಣ ಅವರು ಸೇರಿದಂತೆ ಒಂದಷ್ಟು ನಾಯಕರು ಬ್ಯಾಟಿಂಗನ್ನು ಮಾಡಲೇಬೇಕಾಗುತ್ತೆ. ಹೀಗಾಗಿ ಬಹಳ ಪ್ರಮುಖವಾಗಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಸದ್ಯಕ್ಕೆ ರಾಜಕೀಯ ವಾತಾವರಣಗಳನ್ನು ಅನುಕೂಲಕರವಾದಂಥ ವಿಚಾರವಾಗಿ DK ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ರಾಜಣ್ಣ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಇನ್ನುಳಿದಂಥ ನಾಯಕರನ್ನು ಕೂಡ ಭೇಟಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇವತ್ತು ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ, ನಾನು ಈಗಲೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗೇ ಇದ್ದೇನೆ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕಾದು ನೋಡ್ತೇವೆ, ಅದನ್ನಂತೆ ನಡೆದುಕೊಳ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಅಶ್ವಿನಿ. ಆಲ್ ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. DCM DK ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಸಮಯ ಸನ್ನಿಹಿತವಾಗ್ತಾ ಇದೆ. ಮಂಗಳವಾರ DCM DK ಶಿವಕುಮಾರ್ ದೆಹಲಿಗೆ ಹಾರ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಈ ಕುರ್ಚಿ ಕದನ ಇರುವಂತಹ ಸಂದರ್ಭದಲ್ಲಿ BK ಹರಿಪ್ರಸಾದ್ ಕೂಡ ಒಂದಷ್ಟು ಬಾಂಬ್ ಹಾಕಿದ್ದಾರೆ, ಮಾತಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಇಬ್ಬರಿಗೂ ಏನೋ ಹೇಳಿದ್ದಾರೆ, ಅವರು ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಯಾರಿಗೂ ಏನು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆಯದು ಆಗೋದು ಸಹಜ. ಕಾಂಗ್ರೆಸ್ ಪವರ್ ಫೈಟ್ ನಲ್ಲಿ ಕುರ್ಚಿ ಕಾಳಗ, ಗದ್ದುಗೆ ಏರೋಕೆ ರೆಡಿಯಾದ್ರ DKಶಿ. ಕಾಂಗ್ರೆಸ್ ಕುರ್ಚಿ ಕುರುಕ್ಷೇತ್ರದಲ್ಲಿ CM DCM ಪಗಡೆಯಾಟ ಜೋರಾಗಿದೆ. ನಾನೇ 5 ವರ್ಷ CM ಅಂತ ಸಿದ್ದರಾಮಯ್ಯ ವಿರೋಧಿ ಬಣದ ವಿರುದ್ಧ ಗುಟುರು ಹಾಕ್ತಿದ್ದಾರೆ. ಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸಲು DKಶಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಅಧಿವೇಶನ ಮುಗಿಯುತ್ತಿದ್ದಂತೆ ಇತ್ತ ಕುರ್ಚಿ ಕಾಳಗ ಮಿತಿ ಮೀರಿದೆ. ದೆಹಲಿ ಪ್ರವಾಸಕ್ಕೆ DK ಶಿವಕುಮಾರ್ ರೆಡಿಯಾಗಿದ್ದಾರೆ. ಮಂಗಳವಾರ ಇತ್ಯರ್ಥವಾಗುತ್ತಾ ಕುರ್ಚಿ ಭವಿಷ್ಯ. ನಿಮ್ಗೆ ತಿಳಿಸಿ ನಾವೇನು ಮಾಡಲ್ಲ.
ನಾನಂತೂ ಕದ್ದೋಗಲ್ಲ. ಅಲ್ಲ ಅದಕ್ಕೇನಾದ್ರೂ ಆಹ್ವಾನ ಕೊಟ್ಟಿದಾರ ಅಂತ ಸರ್? ಯಾಕಂದ್ರೆ 27ನೇ ತಾರೀಕು ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ಸಂಕ್ರಾಂತಿಗೆ ರಾಜಕೀಯದಲ್ಲಿ ಬದಲಾವಣೆ. ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೇದು ಆಗಂತೂ ಸಹಜ, ತಮಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೆ ಒಳ್ಳೇದಾಗುತ್ತೆ ನೋಡೋಣ. ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು. ಅಣ್ಣ ಒಳ್ಳೇದೇ ಆಗ್ಬೋದು, ಯಾವ ರೀತಿಯ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗ್ಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ. ಆ ಮೂವರಿಗೆ ಒಪ್ಪಂದದ ಬಗ್ಗೆ ಗೊತ್ತಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಇನ್ಯಾರಿಗೂ ಏನು ಗೊತ್ತಿಲ್ಲ. ನೀವು ಅವ್ರನ್ನ ಕೇಳಬೇಕು, ನನ್ನನ್ನು ಕೇಳಿದ್ರೆ ನೀವು ನಿಮಗೆ ಅನಿಸಿದ್ದನ್ನು ಹೇಳಿದ್ರೆ ಆಗೋದಿಲ್ಲ. ನನ್ನನ್ನು ಕೇಳಿದಿರಿ, ನಾನು ಹೇಳಿದ್ದೀನಿ, ಅದನ್ನು ಅವ್ರನ್ನೇ ಕೇಳಿ, ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡೋಕ್ಕಾಗೋದಿಲ್ಲ. ಅದು ನನಗೆ ಗೊತ್ತಿಲ್ಲ. ಗೊತ್ತಿರೋದು ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಖರ್ಗೆ ಅವ್ರಿಗೆ. ಸೋನಿಯಾ ಗಾಂಧಿ ಫೋನ್ ಮಾಡಿದ್ರಂತ. ಸೋನಿಯಾ ಗಾಂಧಿ ಅವ್ರು ಡೈರೆಕ್ಟ್ ಫೋನ್ ಮಾಡಿದ್ರು ನಿಮಗೆ? ಅಲ್ಲ, ಯಾರು ಹೇಳಿದ್ದು ನಿಮಗೆ? ಆಯ್ತು, ಯಾವಾಗ ಕರೆದಿದ್ದಾರೆ? ಮತ್ತೆ ಬಿಡಿ, ಡೆಲ್ಲಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಕರೆದಿರೋದು ನಿಜನಾ ಸರ್? ಕರೆದಿರೋದು ನಿಜ ಇದ್ರೆ ಯಾರಾದ್ರೂ ಹೇಳ್ತಾರೆ. ಹೈ ಅನ್ನೋದು ಅಷ್ಟೇ ಇದೆ, ಕಮಾಂಡ್ ಇಲ್ಲ. ಕಾಂಗ್ರೆಸ್ ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ರು ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೀನಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಗೊಂದಲಮಯವಾದಂತಹ ವಾತಾವರಣದಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಬಂದಿದೆ. ಉಳಿದ 5 ವರ್ಷ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. 5 ವರ್ಷ ಅವರ ಆಡಳಿತವನ್ನ ಮಾಡಬೇಕು ಅನ್ನುವಂಥದ್ದು ನಮಗೆ ವಿರೋಧ ಪಕ್ಷದಲ್ಲಿ ಇರ್ಲಿಕ್ಕೆ ಒಂದು ಆದೇಶವನ್ನ ಜನಾದೇಶ ಬಂದಿದೆ. ನಾವು ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಪೂರೈಕೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ತನ್ನ ಕೆಲಸವನ್ನ ಸರಿಯಾಗಿ ಮಾಡಬೇಕು, ಇಲ್ಲ ಅಂದ್ರೆ ಜನ ಇದಕ್ಕೆ ಸೂಕ್ತವಾದಂತಹ ಪಾಠವನ್ನ ಕಲಿಸ್ತಾರೆ. ಕಾಂಗ್ರೆಸ್ ಅಂತರ್ಯುದ್ಧದಲ್ಲಿ ಒಪ್ಪಂದದ ಬಿರುಗಾಳಿ ಬೀಸುತ್ತಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಸಿಎಂ ಡಿಸಿಎಂ ಜಂಗಿ ಕುಸ್ತಿ ಜೋರಾಗಿದೆ. ಬಣಗಳ ನಡುವೆ ಮಾತಿನ ಬಾಂಬ್ ಸ್ಫೋಟವಾಗುತ್ತಿದೆ. ಪಟ್ಟದ ಚದುರಂಗದ ಆಟದಲ್ಲಿ ಗೆಲ್ಲೋರು ಯಾರು ಅನ್ನೋದೇ ಸಸ್ಪೆನ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈಗ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ತಂಡವನ್ನ ರಚನೆ ಮಾಡಿಕೊಂಡಿದ್ದಾರೆ. ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿರೋದ್ರಿಂದ ಆ ನಿಟ್ಟಿನಲ್ಲಿ ತನಿಖೆಗಳಾಗ್ತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಹುಡುಕಾಟ ಕೂಡ ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿದ್ರು. ಆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಜನಪ್ರತಿನಿಧಿಗಳ ಕೋರ್ಟ್. ಸಿಐಡಿ ಪರವಾಗಿ ವಕೀಲರಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೂಡ ಈಗ ಕೊಟ್ಟಿದೆ. ನಿರೀಕ್ಷಣಾ ಜಾಮೀನು ನೀಡಲು ಹೈಕೋರ್ಟ್ ನಿರಾಕರಿಸಿದ ಬೆನ್ನಲ್ಲೇ ಈಗ ಭೈರತಿ ಬಸವರಾಜ್ ನಾಪತ್ತೆ, ಎಲ್ಲಿದ್ದಾರೆ ಅನ್ನುವಂತಹ ಶೋಧ ಸದ್ಯಕ್ಕೆ ನಡೀತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಎಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಶೋಧ ಕಾರ್ಯವನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಅನ್ನುವಂಥ ಡೀಟೇಲ್ಸ್ ಇದೆ. ಸಿಐಡಿ ಶೋಧ ಈಗ ಮುಂದುವರೆದಿದೆ. ಗೋವಾ ಪುಣೆಯಲ್ಲಿ 2 ವಿಶೇಷ ತಂಡಗಳು ಬೀಡುಬಿಟ್ಟಿದೆ. ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ, ಶೋಧವನ್ನು ನಡೆಸ್ತಾ ಇದ್ದಾರೆ. ಭೈರತಿ ಪತ್ತೆಗೆ 3 ವಿಶೇಷ ತಂಡಗಳನ್ನು ಸಿಐಡಿ ರಚನೆ ಮಾಡಿಕೊಂಡಿದೆ. ಇನ್ನೊಂದು ತಂಡದಿಂದ ಟೆಕ್ನಿಕಲಿ ಭೈರತಿ ಮೇಲೆ ನಿಗಾ ಇಡಲಾಗ್ತಾ ಇದೆ. ಟೆಕ್ನಿಕಲ್ ಡೀಟೇಲ್ಸ್ ಕೊಡೋದಕ್ಕೆ ಒಂದು ತಂಡ, ಮತ್ತೊಂದು ತಂಡ ಪುಣೆಯಲ್ಲಿ, ಮತ್ತೊಂದು ತಂಡ ಗೋವಾದಲ್ಲಿ. 3 ತಂಡಗಳು ಈಗ ಏಕಕಾಲದಲ್ಲಿ ಕೆಲಸ ಮಾಡ್ತಾ ಇರೋ ಶಾಸಕ ಭೈರತಿ ಬಸವರಾಜ್ ಹಾಗೂ ಆಪ್ತರ ಮೇಲೆ ನಿಗಾ ಇಡಲಾಗ್ತಾ ಇದೆ. ಎಲ್ಲಿದ್ದಾರೆ ಅವರ ಚಲನವಲನಗಳು ಏನಾದರೂ ಟ್ರ್ಯಾಕ್ ಆಗ್ತಾ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಭೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಾದರೂ ಬಂಧನ ಆಗುವಂತ ಸಾಧ್ಯತೆ ಇದೆ, ಎಲ್ಲಿದ್ದಾರೆ ಅನ್ನುವಂತ ಶೋಧ ಕಾರ್ಯ ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳು ಕೂಡ ನಡೆಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಈ ತಂಡಗಳು ಈಗ ಪತ್ತೆ ಹಚ್ಚುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ? ಏನಾದರೂ ಕ್ಲೂ ಅಥವಾ ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಏನಾದರೂ ಸಿಕ್ಕಿದೆಯಂತ ಡೀಟೇಲ್ಸ್ ಕೊಡೋದಾದ್ರೆ? ಎಸ್, ಈಗಾಗಲೇ ಏನು ಪುಣೆಯಲ್ಲಿ ಲಾಸ್ಟ್ ಲೊಕೇಶನ್ ಸಿಕ್ಕಿದೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅಲ್ಲಿಯೂ ಕೂಡ ಹುಡುಕಾಟವನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಬೇಸಿಕ್ ಆಗಿ ಗೊತ್ತಾಗ್ತಾ ಇರುವಂಥದ್ದು, ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿಯ ಒಂದು ವಿಚಾರಣೆ ಇದೆ. ಆ ಅರ್ಜಿ ವಿಚಾರಣೆ ಆಗೋವರೆಗೂ ಕೂಡ ಭೈರತಿ ಬಸವರಾಜ್ ಅವರು ಅಪ್ಸ್ಟ್ಯಾಂಡಿಂಗ್ ಅಲ್ಲೇ ಇರ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ಅಕಸ್ಮಾತ್ ಏನಾದರೂ ಜಾಮೀನು ಸಿಕ್ಕಂತಹ ಪಕ್ಷದಲ್ಲಿ ಅದಕ್ಕೆ ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗುತ್ತೆ. ನೀವು ತನಿಖೆಗೆ ಸಹಕಾರವನ್ನ ನೀಡಿ ಮತ್ತು ಯಾವಾಗ ನೋಟಿಸ್ ಕೊಡ್ತಾರೋ ಅಲ್ಲಿ ಹಾಜರಾಗಬೇಕು ಅಂತ ಹೇಳಿ ಒಂದು ನಿರ್ದೇಶನವನ್ನ ಕೊಡಬಹುದು, ಅಂದ್ರೆ ಜಾಮೀನು ಕೊಡೋದೇ ಆಗೋದಿದ್ದಲ್ಲಿ. ಹೀಗಾಗಿ ಅಂತಹ ಒಂದು ಸೂಚನೆಗೆ, ಅಂತಹ ಒಂದು ಆದೇಶಕ್ಕೆ ಈಗ ಭೈರತಿ ಬಸವರಾಜ್ ಅವರು ನಿರೀಕ್ಷೆಯನ್ನ ಮಾಡ್ತಾ ಇರುವಂತದ್ದು. ಮತ್ತು ಅದೇ ರೀತಿಯಾಗಿ ಸಿಐಡಿ ಅಧಿಕಾರಿಗಳು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕೂಡ ಒಂದು ಸಮಯವನ್ನ ಕೊಟ್ಟಿದ್ದಾರೆ. ಅಂದ್ರೆ ಭೈರತಿ ಬಸವರಾಜ್ ಅವರಿಗೆ ಯಾಕೆ ಜಾಮೀನನ್ನ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಮಾಡುವಂತಹ ರೂಪಕ ಇದು. ಹೀಗಾಗಿ ಆಕ್ಷೇಪಣೆ ಯಾವ ರೀತಿ ಸಲ್ಲಿಕೆಯನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗಾಗಲೇ ಹೈಕೋರ್ಟ್ ನಲ್ಲಿಯೂ ಕೂಡ ಸಿಐಡಿ ಅಧಿಕಾರಿಗಳು ಆಕ್ಷೇಪಣೆಯನ್ನ ಸ್ಟ್ರಾಂಗ್ ಆಗಿ ಹಾಕಿದ್ದಾರೆ. ಯಾಕಂದ್ರೆ ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಭೈರತಿ ಅವರು ಕೂಡ ಪ್ರಮುಖ ಪಾತ್ರ ಅನ್ನುವಂಥ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.